ಆಕಾಶವಾಣಿ ಮಡಿಕೇರಿ. ಜಲ ಜಲನೆ ಹರಿಯುವ ಜೀವ ಜಲ ನಾನು, ಹನಿ ಹನಿ ಮಳೆಯಾಗಿ ಜಗದ ಕೊಳೆ ತೊಳೆಯುವ ಜಲಗಾರ ನಾನು. ವಿಶ್ವ ಜಲ ದಿನದ ಪ್ರಯುಕ್ತ ರೂಪಕ ಜೀವ ಜಲ. ಜೀವ ಜಲ ನಾನು, ಹನಿ ಹನಿ ಮಳೆಯಾಗಿ ಜಗದ ಕೊಳೆ ತೊಳೆಯುವ ಜಲಗಾರ ನಾನು. ರಚನೆ ಮತ್ತು ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ ಹಾಗೂ ವಿದ್ಯಾರಾವ್ ಕೆಎಲ್. ಕೇಳಿ ರೂಪಕ ಜೀವಜಲ. ಜಲ ಜಲನೆ ಹರಿಯುವ ಜೀವ ಜಲ ನಾನು, ಹನಿ ಹನಿ ಮಳೆಯಾಗಿ ಜಗದ ಕೊಳೆ ತೊಳೆಯುವ ಜಲಗಾರ ನಾನು, ಜಲಗಾರ ನಾನು. ನಿಸರ್ಗದ ಪ್ರಮುಖವಾದ ಹಾಗೂ ಪೂಜನೀಯವಾದ ಸಂಪನ್ಮೂಲಗಳಲ್ಲಿ ನೀರೂ ಒಂದು. ಜೀವ ಉಳಿಸುವ, ಜೀವ ಬೆಳೆಸುವ ನೀರು ಹಲವಾರು ಜೀವಿಗಳಿಗೆ ಬೇಕೇ ಬೇಕು. ಕೆಲವು ಜೀವಿಗಳಿಗೆ ನೀರಿನ ಅವಶ್ಯಕತೆ ಇಲ್ಲ ಅನ್ನಬಹುದು. ಆದರೂ ಪರೋಕ್ಷವಾಗಿ ವಾತಾವರಣದಲ್ಲಿಯ ತೇವಾಂಶವನ್ನು ಇವು ಬಳಸಿಕೊಂಡು ಬೆಳೆಯುತ್ತವೆ. ಎಷ್ಟೋ ಬಗೆಯ ಕೀಟಗಳು, ಸೂಕ್ಷ್ಮಜೀವಿಗಳು ನೀರಿಲ್ಲದೆ ಬದುಕಬಹುದಾದರೂ ಗಾಳಿಯಲ್ಲಿಯ ನೀರಿನಂಶವು ಅವುಗಳ ಜೀವನಕ್ಕೆ ನೆರವಾಗುತ್ತದೆ. ನಮ್ಮದು ಜಲ ನಮ್ಮದು ನಮ್ಮದು ಜೀವಕುಲ, ಹಸಿರಿಲ್ಲದೆ ಉಸಿರೆಲ್ಲಿದೆ ಉಳಿಸಲು ಇರಲಿ ಛಲ. ನೆಲ ನಮ್ಮದು ಜಲ ನಮ್ಮದು ನಮ್ಮದು ಜೀವಕುಲ, ಹಸಿರಿಲ್ಲದೆ ಉಸಿರೆಲ್ಲಿದೆ ಉಳಿಸಲು ಇರಲಿ ಛಲ. ನೆಲ ನಮ್ಮದು ಜಲ ನಮ್ಮದು ನಮ್ಮದು ಜೀವಕುಲ, ಹಸಿರಿಲ್ಲದೆ ಉಸಿರೆಲ್ಲಿದೆ ಉಳಿಸಲು ಇರಲಿ ಛಲ. ಹೌದು, ಈ ನೆಲ, ಈ ಜಲ, ಈ ಪ್ರಕೃತಿ ನಮ್ಮದು. ನೀರಿಲ್ಲದೆ, ಮರಗಿಡಗಳಿಲ್ಲದೆ ನಮ್ಮ ಜೀವ ಉಳಿಯಲಾರದು. ಗಾಳಿಯಲ್ಲಿರುವ ಇಂಗಾಲದ ಡೈಆಕ್ಸೈಡನ್ನು ಪಡೆದುಕೊಂಡು ಸಸ್ಯಗಳು ನಮಗೆ ಉಸಿರಾಡಲು ಬೇಕಾದ ಆಮ್ಲಜನಕವನ್ನು ಕೊಡುತ್ತವೆ. ಹಾಗಾಗಿ ಮನುಷ್ಯನ ಪಾಲಿನ ಜೀವವೇ ಈ ಸಸ್ಯರಾಶಿ. ವಾತಾವರಣದಲ್ಲಿ ಎಲ್ಲೆಡೆ ನೀರಿನಂಶ ಇದೆ. ಜಲದಂಶ ಇಲ್ಲದ ಜಾಗವೇ ಇಲ್ಲ ಎನ್ನಬಹುದು. ಕಲ್ಲಿನಲ್ಲಿ, ಮಣ್ಣಿನಲ್ಲಿ, ನಾನಾ ತರಹದ ತೈಲಗಳಲ್ಲಿ, ದ್ರಾವಣಗಳಲ್ಲಿ, ಮರಗಳಲ್ಲಿ, ಕಳೆಗಳಲ್ಲಿ, ಕಟ್ಟಿಗೆಗಳಲ್ಲಿ, ಗಾಳಿಯಲ್ಲಿ, ಕಾಳುಗಳಲ್ಲಿ, ಮನುಷ್ಯರಲ್ಲಿ, ಪ್ರಾಣಿಗಳಲ್ಲಿ, ಹೀಗೆ ನೀರಿನಂಶ ಇಲ್ಲದ ವಸ್ತುಗಳು ಯಾವುವೂ ಇಲ್ಲ ಅನ್ನಬಹುದು. ಹಣ್ಣುಗಳಲ್ಲಿ, ತರಕಾರಿಗಳಲ್ಲಿ, ಹೈನು ಪದಾರ್ಥಗಳಲ್ಲಿ ನೀರಿನಂಶವು ಹೇರಳವಾಗಿ ಇದೆ. ಮನುಷ್ಯರ, ಪ್ರಾಣಿಗಳ ದೇಹದಲ್ಲಿ ನೀರಿನಂಶ ಕಡಿಮೆಯಾದರೆ ಕಥೆ ಮುಗಿಯಿತು. ಸಸ್ಯಗಳಲ್ಲೂ ಹಾಗೆಯೇ. ಮಾನವ ಜೀವಿಯಾಗಲಿ ಅಥವಾ ಇನ್ಯಾವುದೇ ಜೀವಿಯಾಗಲಿ ವನ, ಗದ್ದೆ, ತೋಟ ಇವುಗಳಿಗೆಲ್ಲ ಸಂಜೀವಿನಿಯಾಗಿರುವುದು ನೀರು. ಈ ಭೂಮಿಯ ಮುಕ್ಕಾಲು ಭಾಗವು ನೀರಿನಿಂದ ಆವೃತವಾಗಿದೆ. ಆದರೆ ಇಂದು ಮಾನವನ ಸ್ವಾರ್ಥಕ್ಕಾಗಿ, ದುರಾಸೆಗಾಗಿ ನೆಲ, ಜಲ, ವನ ಈ ಸುಂದರ ಪ್ರಕೃತಿ ಹಾಳಾಗುತ್ತಿದೆ. ಅರಣ್ಯ ನಾಶವಾದರೆ ಕಾಡಿನಲ್ಲಿರುವ ಜೀವ ಸಂಕುಲಗಳು ನಶಿಸಿ ಹೋಗುತ್ತವೆ. ಆಹಾರ ಹುಡುಕುತ್ತಾ ವನ್ಯಜೀವಿಗಳು ಮಾನವ ನೆಲೆಯತ್ತ ಧಾವಿಸಿ ಬರುತ್ತವೆ. ಮಾನವ ವನ್ಯಜೀವಿ ಸಂಘರ್ಷಕ್ಕೆ ಎಡೆಮಾಡಿಕೊಡುತ್ತದೆ. ಹಾಗಾಗಬಾರದೆಂದರೆ ನಾವು ಅರಣ್ಯವನ್ನು ಕಡಿದು ನಾಶ ಮಾಡದೆ ಉಳಿಸಿ ಬೆಳೆಸಬೇಕು. ಮರದ ಬೇರುಗಳು ನೀರನ್ನು ಹಿಡಿದಿಡುತ್ತವೆ, ಮಣ್ಣಿನ ಸವಕಳಿಯನ್ನು ತಪ್ಪಿಸುತ್ತವೆ. ಈ ನೆಲವನ್ನು, ಈ ಜಲವನ್ನು ನೀವು ರಕ್ಷಿಸಿಕೊಳ್ಳಿ, ಕ್ಷಣದಾಸೆಗೆ ಬಲಿಯಾಗದೆ ಹಸಿರು ಕಿಸಿಯಲ್ಲಿ. ಈ ನೆಲವನ್ನು, ಈ ಜಲವನ್ನು ನೀವು ರಕ್ಷಿಸಿಕೊಳ್ಳಿ, ಕ್ಷಣದಾಸೆಗೆ ಬಲಿಯಾಗದೆ ಹಸಿರು ಕಿಸಿಯಲ್ಲಿ. ನೆಲ ನಮ್ಮದು ಜಲ ನಮ್ಮದು ನಮ್ಮದು ಜೀವಕುಲ, ಹಸಿರಿಲ್ಲದೆ ಉಸಿರೆಲ್ಲಿದೆ ಉಳಿಸಲು ಇರಲಿ ಛಲ, ಉಳಿಸಲು ಇರಲಿ ಛಲ. ನಿಸರ್ಗದಲ್ಲಿ ನಮಗೆ ಸುಲಭವಾಗಿ, ಸುರಕ್ಷಿತವಾಗಿ ಸಿಗುವ ಜಲವು ಅತ್ಯಲ್ಪ. ಬೇಡವಾದ ರೂಪದಲ್ಲಿರುವ ಜಲವೇ ಅತ್ಯಧಿಕ. ಹೇರಳವಾಗಿರುವ ಸಮುದ್ರದ ನೀರು ನಮ್ಮ ಬಳಕೆಗೆ ನಿಷ್ಪ್ರಯೋಜಕ. ಆದರೆ ಸಮುದ್ರದ ನೀರನ್ನೇ ಆಶ್ರಯಿಸಿ ಬದುಕಿರುವ ಜೀವಿಗಳು ನೂರಾರು. ಹಾಗೆಯೇ ಗಾಳಿಯಲ್ಲೂ ನೀರು ಇದೆ. ಗಾಳಿ ಬಿಸಿಯಾದಷ್ಟು ನಮಗೆ ಕಸುವಿಸಿ.
ತಂಪಾದ ಗಾಳಿಯಿಂದ ನಮಗೆಲ್ಲ ಆನಂದ. ಬೆಳಗ್ಗೆಯ ಗಾಳಿಯಲ್ಲಿರುವ ತೇವಾಂಶವು ಹಲವರಿಗೆ ಅಪೇಕ್ಷಣೀಯ, ಕೆಲವೊಬ್ಬರಿಗೆ ಆಗದು. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು. ಪ್ರತಿ ವರ್ಷ ಮಾರ್ಚ್ 22ರಂದು ವಿಶ್ವ ಜಲ ದಿನವೆಂಬುದಾಗಿ ಆಚರಿಸಲಾಗುತ್ತದೆ. ನೀರಿನ ಮಹತ್ವವನ್ನು ಎಲ್ಲರಿಗೆ ತಿಳಿಸುವುದೇ ಇದರ ಉದ್ದೇಶ. ಕೆರೆ, ಬಾವಿ, ಕೊಲ್ಲಿ, ಹಳ್ಳಕೊಳ್ಳಗಳು, ತೋಡು ತೊರೆಗಳು ಜಲದ ಮೂಲಗಳು. ಇವುಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ನಮ್ಮ ದಿನನಿತ್ಯದ ಅಡುಗೆಗಾಗಲಿ, ಪಾತ್ರೆ ತೊಳೆಯುವಲ್ಲಿಂದ ಹಿಡಿದು ಬಟ್ಟೆ ಒಗೆಯುವುದು, ಸ್ನಾನ, ದನಕರುಗಳಿಗೆ ಅಂದರೆ ಹೈನುಗಾರಿಕೆಗೆ, ತೋಟ, ಗದ್ದೆ, ಹೀಗೆ ಕೃಷಿ ಕೆಲಸಗಳಿಗೆ, ಕಟ್ಟಡ ಕಾಮಗಾರಿಗೆ, ಕೈಗಾರಿಕೆಗೆ, ಕೈತೋಟ, ಹೂದೋಟ ಮಾಡುವುದಕ್ಕೆ, ಹೀಗೆ ಪ್ರತಿಯೊಂದು ಕೆಲಸಕ್ಕೂ ನೀರು ಬೇಕೇ ಬೇಕು. ನೀರಿಲ್ಲದೆ ಜೀವನವಿಲ್ಲ. ಹಾಗಾದರೆ ನಾವು ಪೋಲು ಮಾಡುವ ಹನಿ ನೀರನ್ನು ಹೇಗೆ ಸಮರ್ಪಕವಾಗಿ ಮರುಬಳಕೆ ಮಾಡಿಕೊಳ್ಳಬಹುದು ಎಂಬುದನ್ನು ಆಲೋಚಿಸಬೇಕು. ಹಿಂದಿನ ದಿನಗಳಲ್ಲಿ ಜನಸಂಖ್ಯೆ ಕಡಿಮೆ ಇತ್ತು, ಹಾಗಾಗಿ ನೀರು ಸಮೃದ್ಧವಾಗಿತ್ತು. ಆದರೆ ಇಂದು ಹಾಗಲ್ಲ. ಏರುತ್ತಿರುವ ಜನಸಂಖ್ಯೆಯೊಂದಿಗೆ ನೀರಿನ ಹೊಂದಾಣಿಕೆ ಮಾಡಿಕೊಳ್ಳುವ ಪರಿಸ್ಥಿತಿ ಬಂದೊದಗಿದೆ. ನಾವಿಂದು ಜಾಗೃತರಾಗದಿದ್ದರೆ ಮುಂದೊಂದು ದಿನ ಹನಿ ನೀರಿಗಾಗಿ ಹಪಹಪಿಸುವ ಪರಿಸ್ಥಿತಿ ಬಂದೊದಗುವುದು ಖಂಡಿತ. ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯಾ ವಸ್ತು ಅಲ್ಲ. ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯಾ ವಸ್ತು ಅಲ್ಲ. ಬೇಕಾಬಿಟ್ಟಿ ಬಳಸಿದರೆ ಕುಡಿಯಲು ನೀರಿರದೆ ಮಣ್ಣಾಗಿ ಹೋಗುವೆ ಅಣ್ಣ, ನೀನು ಮಣ್ಣಾಗಿ ಹೋಗುವೆ ಅಣ್ಣ. ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯಾ ವಸ್ತು ಅಲ್ಲ. ಭೂತಾಯಿಯ ಕೊರೆ ಕೊರೆದು ಜಲದ ಕಣ್ಣ ಸೆಳೆದು ಅಂತರ್ಜಲ ಬತ್ತಿಸಿದೇವಣ್ಣ, ನಾವು ಅಂತರ್ಜಲ ಬತ್ತಿಸಿದೇವಣ್ಣ. ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯಾ ವಸ್ತು ಅಲ್ಲ. ಮುಗಿಲಿಂದ ಬಂದ ಭಾಗ್ಯ ಕೂಡಿಡಲ್ಲ ನೀನು ಯೋಗ್ಯ. ಕೆರೆಬಾವಿ ಮರೆತೆಯಣ್ಣ, ನೀನು ಕೆರೆಬಾವಿ ಮರೆತೆಯಣ್ಣ. ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯಾ ವಸ್ತು ಅಲ್ಲ. ಮಳೆಯು ಜಲಮೂಲದ ಪ್ರಮುಖ ಸಂಪತ್ತು. ಮಳೆಯ ಕೊರತೆಯಾದಂತೆ ನದಿ, ಜಲಾಶಯಗಳು, ಕೆರೆಕಟ್ಟೆಗಳು ತುಂಬುವುದಿಲ್ಲ. ಅಂತರ್ಜಲವು ಆಳಕ್ಕೆ ಹೋಗುತ್ತದೆ. ಮಳೆಯು ಹೇರಳವಾಗಿ ಬರುತ್ತಿದ್ದರೆ ಎಲ್ಲೆಡೆ ಜಲಸಂಪತ್ತು ಸೃಷ್ಟಿಯಾಗುತ್ತದೆ. ಕೊರತೆಯಲ್ಲೂ ಪಾಠ ಕಲಿಯುವ ನಾವು ಹೆಚ್ಚಳವಾದಾಗಲೂ ಎಚ್ಚರಿಕೆಯನ್ನು ತೆಗೆದುಕೊಳ್ಳುತ್ತೇವೆ. ನೀರಿನ ಕೊರತೆಯು ಹಲವಾರು ಬೆಳೆಗಳ ಬೆಳವಣಿಗೆಗೆ ಹಾಗೂ ಇಳುವರಿಗೆ ಪೆಟ್ಟು ಕೊಡುತ್ತದೆ. ಹಾಗೆಯೇ ನೀರು ಹೆಚ್ಚು ಇದ್ದಾಗಲೂ ಇಲ್ಲವೇ ಮಳೆ ಅಧಿಕವಾಗಿ ಬಂದಾಗಲೂ ಸಮಸ್ಯೆಗಳನ್ನು ಕಾಣುತ್ತೇವೆ. ಹಾಗಾದರೆ ನೀರಿನ ಮರುಬಳಕೆ ಹೇಗೆ ಮಾಡಬಹುದು? ಇದು ನಮಗೂ ನಿಮಗೂ ತಿಳಿದ ವಿಚಾರವೇ. ಆದರೆ ಈ ಬಗ್ಗೆ ಹೆಚ್ಚಿನ ಗಮನ ಹರಿಸುವುದು ನಮ್ಮ ಇಂದಿನ ಆದ್ಯತೆಯಾಗಬೇಕಿದೆ. ಮೊದಲನೆಯದಾಗಿ, ನಲ್ಲಿಯಲ್ಲಿ ನೀರು ಸೋರಿಕೆಯಾಗುತ್ತಿದ್ದರೆ ಅದು ನಮ್ಮದಲ್ಲ, ನಮಗೇನು ಅಂತ ಯೋಚಿಸದೆ ಎಲ್ಲೇ ಆಗಲಿ ಅದನ್ನು ನಿಲ್ಲಿಸಿ ನೀರು ಪೋಲಾಗದಂತೆ ನೋಡಿಕೊಳ್ಳಬೇಕು. ಪಾತ್ರೆ ತೊಳೆದ ಹಾಗೂ ಬಟ್ಟೆ ಒಗೆದ ನೀರನ್ನು ಆದಷ್ಟು ಕೈತೋಟಗಳಿಗೆ, ಹೂವಿನ ಗಿಡಗಳಿಗೆ ಬಳಸಿದರೆ ನೀರಿನ ಮಿತವ್ಯಯವಾಗ್ತದೆ. ಫ್ಲಶ್ ಶೌಚಗಳನ್ನು ಬಳಸುವುದರಿಂದ ನೀರನ್ನು ಉಳಿತಾಯ ಮಾಡಬಹುದು. ನೀರನ್ನು ಜಂಬ ಮಾಡಿ ಕಳೆದೆವು, ನೀರಿರದೆ ಹೊಲವುತ್ತಾರೆ ನನ್ನ, ನಾವು ನೀರಿರದೆ ಹೊಲವುತ್ತಾರೆ ನನ್ನ. ನೀರೆಂಬುದು ಬಯಸಿ
ಬಯಸಿದಾಗಲೆಲ್ಲ ಸಿಗುವ ಮಾಯಾ ವಸ್ತು ಅಲ್ಲ. ಮಳೆ ನೀರ ಇಂಗಿಸು ನಿಯಮಿತವಾಗಿ ಬಳಸು. ಕೆರೆಬಾವಿ ಕಟ್ಟೆಗಳೇ ಸಂಪತ್ತಣ್ಣ ನಮಗೆ, ಕೆರೆಬಾವಿ ಕಟ್ಟೆಗಳೇ ಸಂಪತ್ತಣ್ಣ. ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯಾ ವಸ್ತು ಅಲ್ಲ. ಬೇಕಾಬಿಟ್ಟಿ ಬಳಸಿದರೆ ಕುಡಿಯಲು ನೀರಿರದೆ ಮಣ್ಣಾಗಿ ಹೋಗುವೆ ಅಣ್ಣ, ನೀನು ಮಣ್ಣಾಗಿ ಹೋಗುವೆಯಣ್ಣ. ನೀರೆಂಬುದು ಬಯಸಿದಾಗಲೆಲ್ಲ ಸಿಗುವ ಮಾಯಾ ವಸ್ತು ಅಲ್ಲ, ಸಿಗುವ ಮಾಯಾ ವಸ್ತು ಅಲ್ಲ. ಹಾಗೆ ಕೆರೆ ಬಾವಿಗಳ ಹೂಳೆತ್ತುವ ಕೆಲಸವಾಗಬೇಕು. ಅಂತೆಯೇ ಮಳೆಗಾಲದಲ್ಲಿ ಇಂಗು ಗುಂಡಿಗಳನ್ನು ಬದುಗಳನ್ನು ನಿರ್ಮಿಸಿ ಹರಿದು ಹೋಗುವ ನೀರಿಗೆ ತಡೆಯೊಡ್ಡುವ ಮೂಲಕ, ಮಳೆ ನೀರಿನ ಕೊಯ್ಲಿನ ಮೂಲಕ ಜಲಮೂಲಗಳನ್ನು ಸಂರಕ್ಷಿಸುವ ಕಾರ್ಯವಾಗಬೇಕು. ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಿ ಕಾಪಾಡುವ ಹೊಣೆ ನಮ್ಮದು. ನೀರಿನ ಸಂರಕ್ಷಣೆಯೊಂದಿಗೆ ನೀರಿನ ಪಾವಿತ್ರ್ಯತೆಯನ್ನು ಕಾಪಾಡಿಕೊಳ್ಳುವ ಮಹತ್ತರ ಜವಾಬ್ದಾರಿಯೂ ಸಹ ನಮ್ಮ ಮೇಲಿದೆ. ನಾವು ಎಸೆಯುವ ಕಸದಿಂದ, ಕೈಗಾರಿಕೆಗಳಿಂದ, ಜಲಮೂಲಗಳಿಗೆ ಹರಿದು ಹೋಗುವ ತ್ಯಾಜ್ಯಗಳಿಂದ ನೀರು ಕಲುಷಿತಗೊಳ್ಳದಂತೆ ಸೂಕ್ತ ವಿಲೇವಾರಿ ಮಾಡಿ ಸಕಲ ಜೀವಿಗಳ ಜೀವನಕ್ಕೆ ಮೂಲಾಧಾರವಾದ ನೀರಿನ ಶುಚಿತ್ವವನ್ನು ಕಾಪಾಡಿಕೊಳ್ಳಬೇಕಿದೆ. ಈ ನಿಟ್ಟಿನಲ್ಲಿ ಈ ಬಾರಿಯ ವಿಶ್ವ ಜಲ ದಿನದ ಘೋಷವಾಕ್ಯ ಹೀಗಿದೆ: ನೀರು ಮತ್ತು ನೈರ್ಮಲ್ಯ ಬಿಕ್ಕಟ್ಟನ್ನು ಪರಿಹರಿಸಲು ಬದಲಾವಣೆಯನ್ನು ವೇಗಗೊಳಿಸುತ್ತದೆ. ತಡೆಯೊಡ್ಡಿರೋ ಅಣ್ಣ ತಡೆಯೊಡ್ಡಿರೋ, ಮಳೆ ಬೀಳುವಲ್ಲಿಯೇ ತಡೆಯೊಡ್ಡಿರೋ. ತಡೆಯೊಡ್ಡಿರೋ ಅಣ್ಣ ತಡೆಯೊಡ್ಡಿರೋ, ಮಳೆ ಬೀಳುವಲ್ಲಿಯೇ ತಡೆಯೊಡ್ಡಿರೋ. ಓಡುವ ನೀರನ್ನು ನಡೆಯುವ ಹಾಗೆ, ನಡೆಯುವ ನೀರನ್ನು ತೆವಳುವ ಹಾಗೆ. ಓಡುವ ನೀರನ್ನು ನಡೆಯುವ ಹಾಗೆ, ನಡೆಯುವ ನೀರನ್ನು ತೆವಳುವ ಹಾಗೆ. ತೆವಳುವ ನೀರನ್ನು ನಿಲ್ಲುವ ಹಾಗೆ, ತೆವಳುವ ನೀರನ್ನು ನಿಲ್ಲುವ ಹಾಗೆ. ನಿಂತ ನೀರೆಲ್ಲವೂ ಇಂಗುವ ಹಾಗೆ. ತಡೆಯೊಡ್ಡಿರೋ ಅಣ್ಣ ತಡೆಯೊಡ್ಡಿರೋ, ಮಳೆ ಬೀಳುವಲ್ಲಿಯೇ ತಡೆಯೊಡ್ಡಿರೋ. ಛಾವಣಿ ನೀರೆಲ್ಲ ಸಂಗ್ರಹವಾಗಿ ಸುತ್ತಣ ನೆಲ ಸೇರಿ ಇಂಗುವ ಹಾಗೆ. ಛಾವಣಿ ನೀರೆಲ್ಲ ಸಂಗ್ರಹವಾಗಿ ಸುತ್ತಣ ನೆಲ ಸೇರಿ ಇಂಗುವ ಹಾಗೆ. ಕೆರೆ ಬಾವಿ ಮದಕದಿ ಜಲ ತುಂಬಿ ಹೋಗಿ, ಕೆರೆ ಬಾವಿ ಮದಕದಿ ಜಲ ತುಂಬಿ ಹೋಗಿ. ಭೂಮಿಯ ಬೇಗೆಯು ಆರುವ ಹಾಗೆ. ತಡೆಯೊಡ್ಡಿರೋ ಅಣ್ಣ ತಡೆಯೊಡ್ಡಿರೋ, ಮಳೆ ಬೀಳುವಲ್ಲಿಯೇ ತಡೆಯೊಡ್ಡಿರೋ. ತಡೆಯೊಡ್ಡಿರೋ ಅಣ್ಣ ತಡೆಯೊಡ್ಡಿರೋ, ಮಳೆ ಬೀಳುವಲ್ಲಿಯೇ ತಡೆಯೊಡ್ಡಿರೋ. ತಡೆಯೊಡ್ಡಿರೋ. ಈಗಾಗಲೇ ಹೇಳಿರುವಂತೆ ಮಾರ್ಚ್ 22 ಅಂದರೆ ಇಂದು ವಿಶ್ವ ಜಲ ದಿನ. ಈ ಸಂದರ್ಭದಲ್ಲಿ ಜಲಮೂಲಗಳನ್ನು ಹಾಳುಗೆಡವದೆ ಸಂರಕ್ಷಿಸುವ, ಹನಿ ನೀರನ್ನು ಪೋಲಾಗದಂತೆ ತಡೆದು ನೀರಿನ ಮಿತವ್ಯಯದೊಂದಿಗೆ ಸಮರ್ಪಕ ಬಳಕೆಯಲ್ಲಿ ನಾವು ನೀವೆಲ್ಲ ಕೈಜೋಡಿಸೋಣವೆಂಬ ದೃಢ ನಿರ್ಧಾರ ಮಾಡೋಣ. ಈ ಭೂಮಿಯನ್ನು,
ಪ್ರಕೃತಿ ಸಂಪತ್ತನ್ನು ಸಂರಕ್ಷಿಸುವ ಮೂಲಕ ಜೀವ ಸಂಕುಲವನ್ನು ಬದುಕಲು ಬಿಡೋಣ. ಅದರೊಂದಿಗೆ ನಾವು ಮನುಜರು ಖುಷಿಯಿಂದ ಬಾಳೋಣ. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು. ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು. ಕಣ ಕಣಗಳು ಭಾರತೀಯ ರಕ್ತ ನಮ್ಮದು, ನಮ್ಮದು ನಮ್ಮದು, ಈ ಮಣ್ಣು ನಮ್ಮದು. ನಮ್ಮ ಕಾಯುವ ಹಿಮಾಲಯವೇ ತಂದೆ ಸಮಾನ, ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ. ನಮ್ಮ ಕಾಯುವ ಹಿಮಾಲಯವೇ ತಂದೆ ಸಮಾನ, ತಂದೆ ಸಮಾನ. ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ, ತಾಯಿ ಸಮಾನ. ಈ ದೇಶದ ಜನರೆಲ್ಲರೂ ಸೋದರ ಸಮಾನ, ಈ ನಾಡಿನ ಹೃದಯವರು ದೈವ ಸನ್ನಿಧಾನ, ದೈವ ಸನ್ನಿಧಾನ. ಈ ಮಣ್ಣು ನಮ್ಮದು, ಈ ಗಾಳಿ ನಮ್ಮದು, ಕಲಕಲನೆ ಹರಿಯುತ್ತಿಹ ನೀರು ನಮ್ಮದು. ಸರ್ವರಿಗೂ ವಿಶ್ವ ಜಲ ದಿನದ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ಈ ವಿಶ್ವ ಜಲ ದಿನದ ಮಹತ್ವವನ್ನು ಅರಿತು ಮುನ್ನಡೆಯೋಣ. ನಮಸ್ಕಾರ. ಕೆರೆಗಳ ಉಳಿಸೋ ಊರೂರಿಗೆ ಕೆರೆಯೇ ಕಾರಣ ನೆಮ್ಮದಿಗೆ. ಕೆರೆಗಳ ಉಳಿಸೋ ಊರೂರಿಗೆ ಕೆರೆಯೇ ಕಾರಣ ನೆಮ್ಮದಿಗೆ. ಸೊಂಪಾಗಿ ಇದ್ದರೆ ಊರಿನ ಕೆರೆಗಳು ತಂಪನ್ನು ನೀಡುವ ಮರ ಬೆಳೆಯುವವು. ಸೊಂಪಾಗಿ ಇದ್ದರೆ ಊರಿನ ಕೆರೆಗಳು ತಂಪನ್ನು ನೀಡುವ ಮರ ಬೆಳೆಯುವವು. ತಂಪನು ನೀಡುವ ಮರಗಳು ಬೆಳೆದರೆ, ತಂಪನು ನೀಡುವ ಮರಗಳು ಬೆಳೆದರೆ ಸೊಂಪಾಗಿ ಕಾಡು ಗಮಗಮಿಸುವವು. ಕೆರೆಗಳ ಉಳಿಸೋ ಊರೂರಿಗೆ ಕೆರೆಯೇ ಕಾರಣ ನೆಮ್ಮದಿಗೆ. ಕೆರೆಗಳ ಉಳಿಸೋ ಊರೂರಿಗೆ ಕೆರೆಯೇ ಕಾರಣ ನೆಮ್ಮದಿಗೆ. ಸೊಂಪಾದ ಕಾಡು ಮೋಡವ ತಡೆದು ತಂಪಿನ ಮಳೆಗಳ ಇಳೆಗಿಳಿಸುವವು. ಸೊಂಪಾದ ಕಾಡು ಮೋಡವ ತಡೆದು ತಂಪಿನ ಮಳೆಗಳ ಇಳೆಗಿಳಿಸುವವು. ತಂಪಿನ ಮಳೆಗಳು ಇಳಿಯುತ್ತ ಇಳೆಗೆ, ತಂಪಿನ ಮಳೆಗಳು ಇಳಿಯುತ್ತ ಇಳೆಗೆ ಸೊಂಪಾಗಿ ಭೂಮಿಗೆ ಹಸಿರುಡಿಸುವವು. ಕೆರೆಗಳ ಉಳಿಸೋ ಊರೂರಿಗೆ ಕೆರೆಯೇ ಕಾರಣ ನೆಮ್ಮದಿಗೆ. ಕೆರೆಗಳ ಉಳಿಸೋ ಊರೂರಿಗೆ ಕೆರೆಯೇ ಕಾರಣ ನೆಮ್ಮದಿಗೆ. ಸೊಂಪಾಗಿ ಬುಂತಾಯಿ ಹಸಿರುಟ್ಟು ನಲಿದರೆ ಇಂಪಾದ ಗಾನವು ತೇಲುತ್ತ ಬರುವುದು. ಸೊಂಪಾಗಿ ಬುಂತಾಯಿ ಹಸಿರುಟ್ಟು ನಲಿದರೆ ಇಂಪಾದ ಗಾನವು ತೇಲುತ್ತ ಬರುವುದು. ಇಂಪಾದ ಗಾನವು ತುಂಬುತ್ತಲಿದ್ದರೆ, ಇಂಪಾದ ಗಾನವು ತುಂಬುತ್ತಲಿದ್ದರೆ ರಂಪುರಗಳೆಗಳು ಕೊಚ್ಚಿ ಹೋಗುವವು. ಕೆರೆಗಳ ಉಳಿಸೋ ಊರೂರಿಗೆ ಕೆರೆಯೇ ಕಾರಣ ನೆಮ್ಮದಿಗೆ. ಕೆರೆಗಳ ಉಳಿಸೋ ಊರೂರಿಗೆ ಕೆರೆಯೇ ಕಾರಣ ನೆಮ್ಮದಿಗೆ. 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 ಇದುವರೆಗೆ ವಿಶ್ವ ಜಲ ದಿನದ ಪ್ರಯುಕ್ತ ಜೀವಜಲ ರೂಪಕ ಕೇಳಿದಿರಿ. ಜಲ ಜಲನೆ ಹರಿಯುವ ಜೀವ ಜಲ ನಾನು, ಹನಿ ಹನಿ ಮಳೆಯಾಗಿ ಜಗದ ಕೊಳೆ ತೊಳೆಯುವ ಜಲಗಾರ ನಾನು, ಜಲಗಾರ ನಾನು. ರಚನೆ ಮತ್ತು ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ ಹಾಗೂ ವಿದ್ಯಾರಾವ್ ಕೆಎಲ್. ಹನಿ ಹನಿ ಮಳೆಯಾಗಿ ಜಗದ ಕೊಳೆ ತೊಳೆಯುವ ಜಲಗಾರ ನಾನು, ಜಲಗಾರ ನಾನು.
ಈ ರೂಪಕ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.